ಶಾಲೆಗಳ 5, 8, 9, 11ನೇ ತರಗತಿಗಳ ಬೋರ್ಡ್ ಪರೀಕ್ಷೆಗೆ ಹೈಕೋರ್ಟ್ ಅಸ್ತು ಹಿನ್ನೆಲೆ ತೀರ್ಪನ್ನು ಸ್ವಾಗತಿಸಿದ ಶಶಿಕುಮಾರ್ ಕಾಮ್ಸ್ ಅಧ್ಯಕ್ಷ. ಪರೀಕ್ಷೆ ಪೋಷಕರು ವಿದ್ಯಾರ್ಥಿಗಳಲ್ಲಿ ಗೊಂದಲಮಯವಾಗಿತ್ತು. ಸ್ಥಗಿತಗೊಂಡಿರುವ ಪರೀಕ್ಷೆ ಮುಂದುವರಿಸಲು ಹೈಕೋರ್ಟ್ ಆದೇಶ ಕೊಟ್ಟಿದೆ. ಶಾಲೆಗಳ 5, 8, 9, 11ನೇ ತರಗತಿಗಳ ಬೋರ್ಡ್ ಪರೀಕ್ಷೆಗೆ ಹೈಕೋರ್ಟ್ ಅಸ್ತು ಹಿನ್ನೆಲೆ ತೀರ್ಪನ್ನು ಸ್ವಾಗತಿಸಿದ ಶಶಿಕುಮಾರ್ ಕಾಮ್ಸ್ ಅಧ್ಯಕ್ಷ. ಪರೀಕ್ಷೆ ಪೋಷಕರು ವಿದ್ಯಾರ್ಥಿಗಳಲ್ಲಿ ಗೊಂದಲಮಯವಾಗಿತ್ತು. ಸ್ಥಗಿತಗೊಂಡಿರುವ ಪರೀಕ್ಷೆ ಮುಂದುವರಿಸಲು ಹೈಕೋರ್ಟ್ ಆದೇಶ ಕೊಟ್ಟಿದೆ. 5, 8, 9 ಗೊಂದಲದ ಗೂಡಾಗಿತ್ತು. ಇದೀಗ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಆತಂಕ ದೂರ ಆದಂಗಾಯ್ತು. ತ್ವರಿತಗತಿಯಲ್ಲಿ ದಯಮಾಡಿ ಗೊಂದಲದ ಗೂಡು ಮಾಡೋದು ಬೇಡ. ನಾಳೆಯಿಂದಲೇ ಉಳಿದಿರತಕ್ಕಂಥ ಪರೀಕ್ಷೆಗಳನ್ನ ಮುಗಿಸಿ ಮಕ್ಕಳಿಗೆ ನಿರಾಳವಾಗಿ ಈ ಪರೀಕ್ಷೆಯ ಭೂತದಿಂದ ಏನು RTE ಕಾಯ್ದೆ ಇದೆ, ಮುಂದಿನ ವರ್ಷದಿಂದ ಮೊದಲಿಂದಲೂ ಒಂದಷ್ಟು ಚಿಂತನೆಯನ್ನ ನಡೆಸಿ RTE ಕಾಯ್ದೆ ತಿದ್ದುಪಡಿ 2019 ಪ್ರಕಾರ ಮೌಲ್ಯಾಂಕನ ಪರೀಕ್ಷೆಗಳನ್ನ ಮಾಡೋದಿಕ್ಕೆ ಕ್ಯಾನ್ಸ್ ಮನವಿ ಮಾಡುತ್ತೆ. ಏನು ಮೇಲಧಿಕಾರಿಗಳಿದ್ದಾರೆ, ಮಕ್ಕಳ ಹಿತದೃಷ್ಟಿಯಲ್ಲಿ ಗುಣಮಟ್ಟವನ್ನ ಕಾಪಾಡೋ ರೀತಿಯಲ್ಲಿ ಶಿಕ್ಷಣದ ಒಂದಷ್ಟು ಪರೀಕ್ಷೆಗಳಾಗಬೇಕು. ಯಾವುದೇ ಒಬ್ಬರ ಪ್ರತಿಷ್ಠೆಗೆ ಮತ್ತೆ ಅನಧಿಕೃತ ಶಾಲೆಗಳ ಲಾಬಿಗೆ ಪರೀಕ್ಷೆಗಳು ಆಗಬಾರದು. ಈ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಿ ಅಂತ ಮನವಿ ಮಾಡ್ತಾರೆ. ಸರ್ಕಾರಕ್ಕೆ ಇವತ್ತು ಸಿಕ್ಕಿರ್ತಕ್ಕಂಥ ಜಯ. ಒಂದು ರೀತಿಯಲ್ಲಿ ನ್ಯಾಯಾಲಯ ತನ್ನ ದೀರ್ಘಕಾಲದ ಒಂದು ಚಿಂತನೆ ನಡೆಸಿ ಆ ಎಲ್ಲರ ವರ್ಷನ್ ಕೇಳಿ ಒಂದು ಉತ್ತಮವಾದ ಒಂದು ಆದೇಶವನ್ನ ಕೊಟ್ಟಿದೆ ಅಂತ ಭಾವಿಸ್ತೇವೆ. ಹಾಗಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಗೊಂದಲ ಇಲ್ಲದೆ ಇಂಥ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡ್ತಾರೆ.